ಕೆಲವರೆಲ್ಲ ಬಂದವರು ಆಯ್ತು ಸರ್ ನಮ್ಗೆ ಹೇಳಿದ್ವಿ ನಾವು ಆ ರಾಜೀನಾಮೆ ಕೊಟ್ಟರೆ ವಾಪಸ್ ತಗೋತೀವಿ ಅಂತ ಹೇಳಿದ್ದಾರೆ, ತಗೊಳ್ತಾರೆ. ಸರ್, ಇಡೀ ಬೆಳವಣಿಗೆಯನ್ನ ಬಿಜೆಪಿ ಅಧ್ಯಕ್ಷರು ಪರಿಷತ್ ಸರ್ ವಿಪಕ್ಷ ನಾಯಕರು ಲೇವಡಿ ಮಾಡ್ತಿದ್ದಾರೆ. ಸೂಟ್ ಕೇಸು ಮಧ್ಯೆ ಗೊಂದಲ ಮಾರಾಟ ಮಾಡ್ಕೊಂಡಿದ್ದಾರೆ, ಈ ರೀತಿಯ ಟೀಕೆಗಳನ್ನ ಇವತ್ತು ಕೂಡ ಮಾಡಿದ್ದಾರೆ. ಸೂಟ್ ಕೇಸು, ಬ್ರೀಫ್ ಕೇಸು, ಆಪರೇಷನ್ ಕಮಲ, ಬಾಂಬೆ ಬಾಯ್ಸ್ ಕರ್ಕೊಂಡು ಹೋದವ್ರು ಯಾರಂತೆ ಅವ್ರೇನು ಖಾಲಿ ಗೋಣಿಚೀಲ ಹಿಡ್ಕೊಂಡು ಹೋಗ್ಬೇಕು. ಮತ್ತೆ ಲೇವಡಿ ಮಾಡೋ ಬದಲು ಲೀಡರ್ ಅಪೋಸಿಷನ್ ಮತ್ತೆ ಅಧ್ಯಕ್ಷರ ಪರಿಸ್ಥಿತಿ ಏನಿದೆ ಅಂತ ನೋಡಿ. ಯತ್ನಾಳ್ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳೋದನ್ನ ಅವ್ರು ಕೇಳ್ಕೊಂಡ್ರೆ ಸಾಕು. ಬಿಜೆಪಿ ಎಲ್ಲಿದೆ ಅನ್ನೋದು ಹುಡುಕ್ಬೇಕಾಗಿದೆ ಪರಿಸ್ಥಿತಿ. ಇನ್ನು ಬೇರೆ ಏನಾದ್ರು ಮಾತಾಡಬೇಕು. ರಾಜ್ಯದಲ್ಲಿ ಇರ್ತಕ್ಕಂಥ ಬರ, ರಾಜ್ಯಕ್ಕೆ ಬರಬೇಕಾದಂಥ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಹಣ, ಇವೆಲ್ಲ ಮಾತಾಡೋ ಅವ್ರಿಗೆ ಇದೂ ಇಲ್ಲ, ಗೊತ್ತೂ ಇಲ್ಲ. ಬರೀ ಗಂಜಿಲ ಸಗಣಿ ಮಾತಾಡೋ ಜನಕ್ಕೆ ಇದು ಬಿಟ್ಟು ಬೇರೆ ಏನು ಮಾತಾಡಕ್ಕೆ ಬರಲ್ಲ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಅಂಬೇಡ್ಕರ್ ಹೇಳ್ತಾರೆ. ಆಯ್ತು, ಹೊರಟ್ಟಿ ಅವರು ಸಭಾಪತಿಗಳಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ನಾವು ನಿಯಮವನ್ನು ಪಾಲನೆ ಮಾಡ್ತೀವಿ. ಅದು ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ಮಾಡ್ತೀವಿ. ಬಹುತೇಕ ಡ್ರಾಪ್ ಆಗಿರ್ತಕ್ಕಂಥ ಒಂದು ರಿಕ್ವೆಸ್ಟ್ ಅಂದರೆ ನಮ್ಮನ್ನು ಯಾಕೆ ಕೈಬಿಟ್ಟು ಅಂತ ಕನ್ವಿನ್ಸ್ ಮಾಡೋದಕ್ಕೆ ಕಾರಣಗಳನ್ನು ಹೇಳಿದ್ರೆ ಇಷ್ಟು ಗೊಂದಲ ಆಗ್ತದೆ. ಹೈಕಮಾಂಡ್ ಆಗಿ ಅದನ್ನ ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸಹ ಟಿಕೆಟ್ ಕೊಟ್ಟಿರ್ತದ್ದು ಕಾಂಗ್ರೆಸ್ ಪಕ್ಷ. ಎಲ್ಲವನ್ನೂ ಸಹ ಗಣನೆಗೆ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಂಡಿರ್ತಾರೆ. ಕಾರಣಗಳು ಇರ್ಬೋದು, ಇಲ್ಲದೆ ಇರ್ಬೋದು. ಬಹಳ ಮೂಲವಾದ ಕಾರಣ ಇದು. ನಾವು ಸಾಮಾಜಿಕ ನ್ಯಾಯ, ಅವಕಾಶ ಸಿಕ್ಕದೇ ಇರೋರಿಗೆ ಅವಕಾಶ, ವಂಚಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮೂಲ ಉದ್ದೇಶದಿಂದ ಬಹುಶಃ ರಾಹುಲ್ ಗಾಂಧಿ ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕಾಗುತ್ತೆ. ಅತಿ ಹೆಚ್ಚಿನ SC, ST, OBC ಮೈನಾರಿಟಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ರಾಹುಲ್ ಗಾಂಧಿ ಅವ್ರಿಗೆ ಧನ್ಯವಾದ ಹೇಳಬೇಕಾಗುತ್ತೆ. ಕೆಲವರು ಕೈ ತಪ್ಪೋಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಈಗ 5 ಟರ್ಮ್ ಆಗಿದ್ದಾರೆ, 4 ಟರ್ಮ್ ಇದೆ, ಯಾವಾಗ ಅವಕಾಶ ಸಿಗುತ್ತೆ ಅನ್ನೋ ತಿಳ್ಕೊಂಡಿರ್ಬೋದು. ಬಟ್ ಪಕ್ಷ ಬಹಳ ಮುಖ್ಯ. ಅದರಿಂದ ಪಕ್ಷ ತೀರ್ಮಾನ ತೆಗೆದುಕೊಂಡಾಗ ಕೆಲವು ಬೇಸರಗಳಾಗುತ್ತೆ. ಅದೇನು ಬಹಳ ಗಂಭೀರವಾದ ವಿಚಾರ ಅಲ್ಲ, ಸರಿ ಹೋಗುತ್ತೆ. ಇಡೀ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಮತ್ತು ಮುಂಬೈ ಕರ್ನಾಟಕ ಎಲ್ಲ ಕಾಂಬಿನೇಷನ್ 140 ಜನಕ್ಕೂ ನಾವು ಕೊಟ್ಟಿಲ್ಲ. 140 ಜನಕ್ಕೆ ನಾವು ಕೊಟ್ಟಿರೋದೇ 35ಕ್ಕೆ. ಅದರಿಂದ ಬಾಕಿಯವ್ರಿಗೆ ಏನು ಮಾಡ್ತೀರಾ, 105 ಜನಕ್ಕೆ ನಾವು ಕೊಟ್ಟಿಲ್ಲ. ಅವ್ರಿಗೆ ಬೇರೆ ಬೇರೆ ಅವಕಾಶಗಳು ಮಾಡ್ತೀವಿ. ನಮ್ಮ ಪಕ್ಷದಲ್ಲಿ ಕೆಲವರು ಪಕ್ಷದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವು MLAಗಳು ಅವ್ರಿಗೆ ಬೋರ್ಡು, ಕಾರ್ಪೊರೇಷನ್ ಬೇಕು ಅಂತ ಹೇಳಿದ್ದಾರೆ. ಎಲ್ಲ ರೀತಿಯಲ್ಲೂ ಸಹ ಅವಕಾಶಗಳಿದೆ, ಅವಕಾಶ ಮಾಡಿಕೊಡ್ತೀವಿ, ಇಲ್ಲ ಅಂತಲ್ಲ. ಕೇವಲ ವಿಧಾನಸೌಧದಲ್ಲಿ ಮಂತ್ರಿಗಳಾದರೆ ಮಾತ್ರ ಶಕ್ತಿ ಇರುತ್ತೆ ಅಂತಲ್ಲ. ಬೋರ್ಡು, ಕಾರ್ಪೊರೇಷನ್ ಚೇರ್ಮನ್ ಆದ್ರೂ ಅವ್ರ ಕೆಲಸ ಅವ್ರು ಮಾಡ್ಬೋದು, ಅವ್ರ ಸಮುದಾಯಕ್ಕೆ ಕೆಲಸ ಮಾಡ್ಬೋದು. ಅದು SC ಇರ್ಬೋದು, ST ಇರ್ಬೋದು. ಅತಿ ಹೆಚ್ಚಿನ ಮೈನಾರಿಟಿಗೆ ನಾವು ಕೊಟ್ಟಿದ್ದೀವಿ. ಈ ಸಲ 4 ಜನಕ್ಕೆ ಕೊಟ್ಟಿದ್ದೀವಿ. 5 ಜನಕ್ಕೆ SC, ST, OBC SC, ST ಕೊಟ್ಟಿದ್ದೀವಿ. OBCಗಳಿಗೆ ಕೊಟ್ಟಿದ್ದೀವಿ. ಅಪರ ಲಿಂಗಾಯತರಿಗೂ ಕೊಟ್ಟಿದ್ದೀವಿ. ಒಕ್ಕಲಿಗರಿಗೂ ಕೊಟ್ಟಿದ್ದೀವಿ. ಬ್ರಾಹ್ಮಣರಿಗೆ ಸಲ ಕೊಡೋಕ್ಕಾಗಿಲ್ಲ. ಕೆಲವು ಕಾರಣದಲ್ಲಿ ಬೇರೆ ಕಡೆ ಅವ್ರನ್ನ ಯಾವ ರೀತಿ ಅವ್ರನ್ನ ಉಪಯೋಗ ತಗೋಬಹುದು ಅವ್ರ ಸೇವೆನ ಅಂತ ನೋಡ್ತಾ ಇದ್ದೀವಿ. ಈಗ ಮಹಿಳೆಯರಿಗೆ ಒಂದು ಖಾಲಿ ಜಾಗ ಇದೆಯಲ್ಲ, ಹೌದಾ, ಅದನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಅವ್ರು ಯಾವ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳ್ತೀವಿ. ಈಗಾಗಲೇ ಮಹಿಳೆಯರೆಲ್ಲ ಡೆಪ್ಟಿ ಚೇರ್ಮನ್ ಮಾಡಿದ್ದೀವಿ ಕೌನ್ಸಿಲಲ್ಲಿ. ಅದನ್ನು ಮಾಡ್ತೀವಿ. ಹೆಂಗಿದ್ರು ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಗುಂಡಿ ಕಳ್ಳರು ಏನು ಓಟ್ ಕದ್ದಿದ್ರು ಅದೇ ಥರ ರಾಜೀನಾಮೆ ಕೊಟ್ಟು ಹೋಗಿದ್ರೆ ಅಲ್ಲಿ ಮಾಡ್ತೀವಿ. ಮಹಿಳೆಯರಿಗೆ ಈಗಾಗಲೇ ಘೋಷಣೆ ಮಾಡಿದ್ವಿ. ನೋಡೋಣ. ಜಗಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ದದ್ದಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾರ್ಯಾರು ಈ ಥರ ಬೇಸರ ಆಗಿದ್ದಾರೆ? ದದ್ದಲ್ ಅವರು ನನ್ನ ಜೊತೆ ಪಾರ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಂದು ಮನೆಗೆ ಬಂದಿದ್ರು ಬೆಳಿಗ್ಗೆ. ಮತ್ತು ಅಮ್ಮನಗೌಡರು ಬಂದಿದ್ರು, ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ಯಾವ್ಯಾವ ರೀತಿ ಬೇಕು ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಅವರ ಹೆಂಗೆ ನಾವು ಶಕ್ತಿ ಅವ್ರಿಗೆ ತುಂಬಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಅದೇ ಥರ ಶಕ್ತಿಯನ್ನು ತುಂಬ್ತೀವಿ. ಯಾರನ್ನೂ ಸಹ ಕೈ ಬಿಡೋದಿಲ್ಲ. ಎಲ್ರಿಗೂ ಅವಕಾಶಗಳನ್ನು ಕೊಡ್ತೀವಿ. ಒಂದಲ್ಲ ಒಂದು ರೀತಿ ಕೊಡ್ತೀವಿ. ಸರ್, 28ರ ಚುನಾವಣಾ ದೃಷ್ಟಿಯಿಂದ ಸರ್ಕಾರ ಮಾಡ್ತೇವೆ. ಆರ್ ಯು ಹ್ಯಾಪಿ ಸರ್? ಈ ಒಂದು ಲೆಕ್ಕಾಚಾರ ಮಾಡಿದ ಕ್ಯಾಬಿನೆಟ್ ತೃಪ್ತಿ ಇದೆ ವೈಯಕ್ತಿಕವಾಗಿ? ನಾನು ವೈಯಕ್ತಿಕವಾಗಿ ಪಕ್ಷದ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದ ಏನು ಒಂದು ಸಿದ್ಧಾಂತ ಇದೆ, ಸಂವಿಧಾನದ ಆಶಯಗಳನ್ನು ಯಾವ ರೀತಿ ನಾವು ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಮಾಡಿರ್ತಕ್ಕಂಥದ್ದು. ಒಬ್ಬ ಪೌರ ಕಾರ್ಮಿಕ, ಸಫಾಯಿ ಕರ್ಮಚಾರಿಯ ಅವ್ರ ದಂಪತಿಗಳ ಮಗನ್ನ
ಇಡೀ ದೇಶದಲ್ಲೇ ಎಲ್ಲೂ ಮಾಡಿಲ್ಲ. ಅದನ್ನು ಮಾಡಿ ನಾವು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀವಿ. ಯಾವುದೇ ಪಕ್ಷದಲ್ಲಿ ಆ ಥರ ಅವಕಾಶಗಳು ಸಿಗೋದಿಲ್ಲ. ಆ ಥರ ಭಾಳಷ್ಟು